ವಿಧಾನಸಭೆಯಲ್ಲಿ ಇದು ಪ್ರತಿಧ್ವನಿಸುತ್ತೆ. ಅಷ್ಟಕ್ಕೆ ನಿಲ್ಲದೆ ಒಂದು ಸಮುದಾಯದ ಮೇಲೆ ಗೂಬು ಕೂರಿಸುವ ಪ್ರಯತ್ನಗಳು ನಡೆಯುತ್ತೆ. ಆದರೆ ಈ ಘಟನೆಯಿಂದ ನಾವು ಕಲಿತ ಅಥವಾ ಕಲಿಯಲೇಬೇಕಾದ ಪಾಠಗಳಾವು. ಇಡೀ ಘಟನೆ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸುವುದರ ಮೊದಲೇ ಇದು ಸಮಾಜವನ್ನ ಒಗ್ಗೂಡಿಸುವ ಕೆಲಸವಂತೂ ಅಲ್ಲ. ಈ ಘಟನೆಯಲ್ಲಿ ನಡೆದದ್ದು ಇದೆ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆದಲ್ಲಿ ನಾವು ಒಂದು ನೆನಪಿಡ್ಬೇಕು, ಅವರ ಮೇಲೆ ಒತ್ತಡವನ್ನ ಹೇರಬಹುದು, ಬೇಕಾದ ಪ್ರತಿಭಟನೆಗಳನ್ನ ಮಾಡಬಹುದು. ಈ ಘಟನೆಯಿಂದ ನಾವು ಕಲಿಯಬೇಕಾದ ಎರಡನೇ ಪಾಠ ಅದ್ಯಾವುದಂತೀರಾ? ಪೊಲೀಸರು ಹೇಳುವಂತೆ ಆತ ಮನೆಯನ್ನು ಬಿಟ್ಟು ಹೋಗಲು ಬೇರೆ ಯಾವುದೇ ಕಾರಣ ಇಲ್ಲ. ಕೇವಲ ಇಂದಿನ ಶಿಕ್ಷಣ ಇದೇ ರೀತಿಯ ಒತ್ತಡವನ್ನ ಸೃಷ್ಟಿ ಮಾಡುವ ಪ್ರೆಷರ್ ಕುಕ್ಕರ್ ಕೇಂದ್ರಗಳಾಗಿವೆ. ಏಕೆಂದ್ರೆ ಅದರಿಂದ ದಯವಿಟ್ಟು ಹೆತ್ತವರೇ, ನಿಮ್ಮ ಮಕ್ಕಳ ಮೇಲೆ ಇದು ಪ್ರತಿಯೊಬ್ಬರು ಗಮನಿಸಬೇಕಾದ ಅಂಶ. ಒಂದು ವೇಳೆ ನೀವು ಫೇಲ್ ಆದ್ರೆ, ಕಳೆದ 18 ವರ್ಷಗಳಿಂದ ಒಬ್ಬ ಶಿಕ್ಷಕನಾಗಿ ನಾನು ಈ ಒಂದು ಮಾತನ್ನ ಧೈರ್ಯವಾಗಿ ನಿಮಗೆ ಹೇಳಬಲ್ಲೆ. ಈ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ತಲುಪಿದೆ. ಕೆಲವೊಮ್ಮೆ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬೇಕು, ಆವಾಗ್ಲೇ ಅವ್ರಿಗೆ ಗೊತ್ತಾಗೋದು ಇನ್ನು ನಾವು ವಿದ್ಯಾರ್ಥಿಗಳನ್ನ ಕೇವಲ ಯಶಸ್ಸನ್ನ ಗಳಿಸಲು ತರಬೇತಿ ನೀಡಿದರೆ ಸಾಲದು. ಅವರಿಗೆ ಕಣ್ಮರೆಯಾಗಿದ್ದ ದಿಗಂತ್ ಕೊನೆಗೂ ಪತ್ತೆಯಾಗಿದ್ದಾನೆ. ಆದರೆ ಈ ಘಟನೆಯಿಂದ ಛಿದ್ರಗೊಂಡಿದ್ದ ಹೃದಯಗಳು, ಘಾಸಿಗೊಂಡಿದ್ದ ಮನಸ್ಸುಗಳು ಮತ್ತೆ ಬೆಸೆಯಲು ಅದೆಷ್ಟು ಸಮಯ ಬೇಕು? ನಮಸ್ಕಾರ ಅಂಡ್ ವೆಲ್ಕಮ್ ಟು ಗುಡ್ ಲವ್ ವೈಬ್ಸ್. ನಾನು ಆಂಟನಿ ಡಿಸೋಜ. ಇತ್ತೀಚೆಗೆ ಮಂಗಳೂರಿನ ಹೊರವಲಯ ಪರಂಗಿಪೇಟೆ ಎಂಬಲ್ಲಿ 19ರ ಹರೆಯದ ವಿದ್ಯಾರ್ಥಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಾನೆ. 1 ವಾರ ಕಳೆದರೂ ಆತನ ಸುಳಿವಿಲ್ಲ. FIR ದಾಖಲಾಗತ್ತೆ. ಆತನ ಪತ್ತೆಗೆ ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಗತ್ತೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಷ್ಟೇ ಅಲ್ಲ, ಇಡೀ ರಾಜ್ಯವನ್ನೇ ಈ ಘಟನೆ ಬೆಚ್ಚಿ ಬೀಳಿಸುತ್ತೆ. ವಿಧಾನಸಭೆಯಲ್ಲಿ ಇದು ಪ್ರತಿಧ್ವನಿಸುತ್ತೆ. ಆದ್ರೂ 1 ವಾರ ಕಳೆದರೂ ಬಾಲಕನ ಪತ್ತೆ ಇಲ್ಲ. ಅಷ್ಟರಲ್ಲಿ ಈ ಘಟನೆ ಬಗ್ಗೆ ಅದೆಷ್ಟು ವದಂತಿಗಳು ಹರಡಿ ಬಿಡುತ್ತೆ. ಇದು ತೃತೀಯ ಲಿಂಗದವರ ಕೃತ್ಯವಾಗಿರ್ಬೋದು, ಇದು ಒಂದು ಕಿಡ್ನಾಪ್ ಕೇಸ್ ಆಗಿರ್ಬೋದು. ಅಷ್ಟಕ್ಕೆ ನಿಲ್ಲದೆ ಒಂದು ಸಮುದಾಯದ ಮೇಲೆ ಗೂಬು ಕೂರಿಸುವ ಪ್ರಯತ್ನಗಳು ನಡೆಯುತ್ತೆ. ಇಡೀ ಘಟನೆಗೆ ಕೋಮು ಬಣ್ಣವನ್ನ ಹಚ್ಚಲಾಗತ್ತೆ. ಆದ್ರೆ 10 ದಿನದ ನಂತರ ಕಣ್ಮರೆಯಾಗಿದ್ದ ಬಾಲಕ ಕೊನೆಗೂ ಡಿಮಾರ್ಟ್ ನಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಆತನನ್ನು ಪತ್ತೆ ಹಚ್ಚಿದ ನಂತರ ಕುಟುಂಬ, ಪೊಲೀಸರು, ಸಮಾಜ ಎಲ್ಲರೂ ನಿಟ್ಟುಸಿರು ಬಿಡುವಂತಾಗಿದೆ. ಆದ್ರೆ ಈ ಘಟನೆಯಿಂದ ನಾವು ಕಲಿತ ಅಥವಾ ಕಲಿಯಲೇಬೇಕಾದ ಪಾಠಗಳಾವು. ಈ ಘಟನೆಯಿಂದ ನಾವು ಕಲಿಯಬೇಕಾದ ಮೊದಲನೇ ಪಾಠ, ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ತಮಗೆ ವಾಕ್ ಸ್ವಾತಂತ್ರ್ಯ ಇದೆ ಎಂದು ಕೆಲವರು ತಮಗೆ ಅನಿಸಿದನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಅಥವಾ ಮಾಧ್ಯಮದ ಮೂಲಕ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕೆಲವರು ಇಡೀ ಘಟನೆಗೆ ಕೋಮು ಬಣ್ಣವನ್ನ ಹಚ್ಚಿದ್ರು. ಆದ್ರೆ ಸ್ನೇಹಿತರೆ, ಈ ಘಟನೆ ಯಾರ ಮನೆಯಲ್ಲಿ ನಡೆದಿದೆ, ಆ ಕುಟುಂಬಸ್ಥರಿಗೆ, ಆ ಮನೆಯ ಬಾಲಕನ ಹೆತ್ತವರಿಗೆ ಅದೆಷ್ಟು ನೋವುಂಟಾಗಿರ್ಬೋದು. ಆ ನೋವಿನ ಅರಿವಿಲ್ಲದೆ ಇಡೀ ಘಟನೆ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸುವುದರ ಮೊದಲೇ ಒಂದಿಷ್ಟು ವದಂತಿಗಳನ್ನ ಹಬ್ಬಿಸಿ ಇಡೀ ಘಟನೆಗೆ ಕೋಮು ಬಣ್ಣವನ್ನ ಹಚ್ಚಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದಿದೆಯಲ್ಲ, ಇದು ಸಮಾಜವನ್ನ ಒಗ್ಗೂಡಿಸುವ ಕೆಲಸವಂತೂ ಅಲ್ಲ. ಈ ರೀತಿ ಮಾಡುವುದರಿಂದ ನಾವು ಸಮಾಜವನ್ನು ವಿಭಜಿಸಂತೆ ಆಗುತ್ತದೆ ಹೊರತು ಸಮಾಜವನ್ನ ಒಗ್ಗೂಡಿಸಲು ಈ ಮೂಲಕ ಸಾಧ್ಯವಾಗುವುದಿಲ್ಲ. ಈ ಘಟನೆಯಲ್ಲಿ ನಡೆದದ್ದು ಇದೆ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆದಲ್ಲಿ ನಾವು ಒಂದು ನೆನಪಿಡ್ಬೇಕು, ಇಡೀ ಘಟನೆ ಬಗ್ಗೆ ಪೊಲೀಸರಿಗೆ ಸಂಪೂರ್ಣವಾದ ತನಿಖೆಯನ್ನ ಮಾಡಲು ಸಹಕಾರವನ್ನ ನೀಡಬೇಕು. ಅಗತ್ಯ ಬಿದ್ದಲ್ಲಿ ಅವರು ಶೀಘ್ರ ತನಿಖೆ ಮಾಡುವಂತೆ ಅವರ ಮೇಲೆ ಒತ್ತಡವನ್ನ ಹೇರಬಹುದು, ಬೇಕಾದ ಪ್ರತಿಭಟನೆಗಳನ್ನ ಮಾಡಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ವದಂತಿಗಳನ್ನ ಹಬ್ಬಿಸಬಾರದು. ನಮ್ಮ ಕೆಲಸ ಸಮಾಜವನ್ನ ಒಗ್ಗೂಡಿಸುವಂತದ್ದಾಗಿರ್ಬೇಕು ಹೊರತು ಸಮಾಜವನ್ನ ಛಿದ್ರಗೊಳಿಸುವುದು, ವಿಭಜಿಸುವಂತದ್ದು ಆಗಿರಬಹುದು. ಇದು ಈ ಘಟನೆಯಿಂದ ನಾವು ಕಲಿಯಬೇಕಾದ ಮೊದಲನೇ ಪಾಠ. ಈ ಘಟನೆಯಿಂದ ನಾವು ಕಲಿಯಬೇಕಾದ ಎರಡನೇ ಪಾಠ ಅದ್ಯಾವುದಂತೀರಾ? ಈ ಘಟನೆಯಲ್ಲಿ ದಿಗಂತ್ ಏಕೆ ಮನೆಯನ್ನು ಬಿಟ್ಟು ಹೊರಟ? ಪೊಲೀಸರು ಹೇಳುವಂತೆ ಆತ ಮನೆಯನ್ನು ಬಿಟ್ಟು ಹೋಗಲು ಬೇರೆ ಯಾವುದೇ ಕಾರಣ ಇಲ್ಲ, ಕೇವಲ ಪರೀಕ್ಷಾ ಭಯ. ಕಳೆದ ಹಲವಾರು ವರ್ಷಗಳಿಂದ ಈ ಪರೀಕ್ಷಾ ಭಯ ಎಂಬ ಪೆಡಂಭೂತ ನಮ್ಮ ಹಲವು ವಿದ್ಯಾರ್ಥಿಗಳನ್ನ ಕಾಡ್ತಾ ಇದೆ. ಇದು ಮೊದಲ ಘಟನೆ ಏನಲ್ಲ. ಈ ಹಿಂದೆಯೂ ಕೂಡ ಪರೀಕ್ಷಾ ಭಯದಿಂದ ಕೆಲ ವಿದ್ಯಾರ್ಥಿಗಳು ತಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ ಎಂಬ ಒಂದು ನಾಟಕವನ್ನ ಸೃಷ್ಟಿಸಿ ಮತ್ತೆ ಸತ್ಯ ಬಯಲಾದ ಘಟನೆಗಳು ಅದೆಷ್ಟೋ ಇವೆ. ಹಾಗಾದ್ರೆ ಈ ಘಟನೆಗಳು ಏಕೆ ಮರುಕಳಿಸ್ತಾ ಇವೆ? ಇದಕ್ಕೆ ಯಾರು ಕಾರಣ? ಮಕ್ಕಳು, ಹೆತ್ತವರು, ಶಿಕ್ಷಕರು, ಶಿಕ್ಷಣ ವ್ಯವಸ್ಥೆ ಅಥವಾ ನಮ್ಮ ಇಡೀ ಸಮಾಜ? ಈ ಗಂಭೀರ ಪ್ರಶ್ನೆಯನ್ನ ನಾವೆಂದು ಚಿಂತಿಸಬೇಕಾಗಿದೆ. ಇವತ್ತು ಒಂದು ಮಗು ಜನಿಸಿದ ತಕ್ಷಣ ಹೆತ್ತವರು ಕನಸು ಕಾಣುವುದು ಆ ಮಗುವನ್ನ ಡಾಕ್ಟರ್ ಮಾಡ್ಬೇಕು, ಎಂಜಿನಿಯರ್ ಮಾಡ್ಬೇಕು ಎಂದು. ಆ ಮಗುವಿಗೆ 2.5-3 ವರ್ಷ ಆದಾಗ ಆ ಮಗುವನ್ನ ಟ್ಯೂಷನ್ ಸೆಂಟರ್ಗೆ ಕಳಿಸ್ತಾರೆ. ಯಾಕಂದ್ರೆ LKG ಅಡ್ಮಿಷನ್ ಮಾಡ್ಬೇಕು. LKG ಅಡ್ಮಿಷನ್ ಮಾಡ್ಬೇಕಿದ್ರೆ ಮಗುವಿಗೆ ಒಂದಿಷ್ಟು ಗೊತ್ತಿರಬೇಕು. ಈ ಕಾಲದಲ್ಲಿ LKG ಅಡ್ಮಿಷನ್ಗೂ ಅಡ್ಮಿಷನ್ ಇಂಟರ್ವ್ಯೂ ಇರುತ್ತೆ. ಇನ್ನು ಮಗುವಿಗೆ ಮುಂದೆ ಪ್ರಾಥಮಿಕ ಶಾಲೆಗೆ
ಲಕ್ಷ ಲಕ್ಷ ಫೀಸ್ ಕೊಟ್ಟು ಅತ್ಯುತ್ತಮ ಶಾಲೆಗೆ ಸೇರಿಸ್ತಾರೆ. ಆದ್ರೆ ಅಷ್ಟು ಫೀಸ್ ಕಟ್ಟಿ ಆ ಶಾಲೆಯಿಂದ ಮಕ್ಕಳು ಮನೆಗೆ ಬಂದಾಗ ಅವರು ಹೋಗುದು ಮತ್ತೆ ಟ್ಯೂಷನ್ ಸೆಂಟರಿಗೆನೆ. ಇನ್ನು ಅದೇ ಮಕ್ಕಳು SSLC PUC ತಲುಪಿದಾಗ ಈ ಟ್ಯೂಷನ್ ಕ್ರೇಜ್ ಬಗ್ಗೆ ಹೇಳುವುದೇ ಬೇಡ. ಆ ಮಕ್ಕಳಿಗೆ ಹೆತ್ತವರ ಮುಖವನ್ನು ನೋಡಲು ಸಹ ಸಮಯ ಇರುವುದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ಟ್ಯೂಷನ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಇನ್ನು ನೀವು ನೋಡಿರ್ಬಹುದು ಈ ನೀಟ್ CET ಕೋಚಿಂಗ್ ಅಂತ ಎಷ್ಟೊಂದು ಒತ್ತಡದಲ್ಲಿರ್ತಾರೆ ಇಂದಿನ ಮಕ್ಕಳು. ಇಂದಿನ ಶಿಕ್ಷಣ ಇದೇ ರೀತಿಯ ಒತ್ತಡವನ್ನ ಸೃಷ್ಟಿ ಮಾಡುವ ಪ್ರೆಷರ್ ಕುಕ್ಕರ್ ಕೇಂದ್ರಗಳಾಗಿವೆ. ಯಾಕೆಂದ್ರೆ ನೀವು ನೋಡಿರ್ಬೋದು ಕೆಲವು PU ಕಾಲೇಜುಗಳಲ್ಲಿ ಪ್ರಥಮ PUC ಮುಗಿಯುವಷ್ಟರಲ್ಲಿ 2 ವರ್ಷದ ಸಿಲೆಬಸ್ ಅನ್ನು ಕಲಿಸಿರ್ತಾರೆ. ಏಕೆಂದ್ರೆ ಸೆಕೆಂಡ್ PUC ಯಲ್ಲಿ ಅವರು ನೀಟ್ ಕೋಚಿಂಗ್ ಕಲಿಕೆಯನ್ನ ಪ್ರಾರಂಭಿಸ್ತಾರೆ. ಈ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆ ಇಂದು ತಲುಪಿದೆ. ಇಂದು ಹೆತ್ತವರು ತಮ್ಮ ಮಕ್ಕಳಿಗೆ ಭವಿಷ್ಯದ ಏನಾಗ್ಬೇಕು, ಯಾವುದರ ಬಗ್ಗೆ ಅಭಿರುಚಿ ಇದೆ ಎಂದು ಕೇಳಲು ಹೋಗೋದಿಲ್ಲ. ತಾವು ಜೀವನದಲ್ಲಿ ಏನಾಗ್ಬೇಕು ಅಂತ ಅನಿಸಿದ್ರೋ ಅದನ್ನು ತಮ್ಮ ಜೀವನದಲ್ಲಿ ಸಾಧಿಸಲು ಸಾಧ್ಯವಾಗಿಲ್ಲ ಎಂಬ ಕಾರಣಕ್ಕೆ ಅದನ್ನೇ ತಮ್ಮ ಮಕ್ಕಳು ಸಾಧಿಸಬೇಕು ಎಂಬ ಒತ್ತಡವನ್ನ ಮಕ್ಕಳ ಮೇಲೆ ಹೇರ್ತಾರೆ. ಪರಿಣಾಮವಾಗಿ ಇಂದಿನ ಮಕ್ಕಳು ಆತಂಕ, ಡಿಪ್ರೆಷನ್ ಇತ್ಯಾದಿಗೆ ಒಳಗಾಗ್ತಾರೆ. ಸಹಜವಾಗಿ ಒತ್ತಡಕ್ಕೆ ಸಿಲುಕಿದ ಮಕ್ಕಳು ಮಾಡಬಾರದನ್ನ ಮಾಡ್ತಾರೆ. ಅದರಿಂದ ದಯವಿಟ್ಟು ಹೆತ್ತವರೇ ನಿಮ್ಮ ಮಕ್ಕಳ ಮೇಲೆ ಅತಿಯಾದ ಒತ್ತಡವನ್ನ ಹೇರಬೇಡಿ. ಅವರು ಏಕಾಗ್ರತೆಯಿಂದ ಕಲಿಯಲು ಬೇಕಾದ ವಾತಾವರಣ ಮನೆಯಲ್ಲಿ ಸೃಷ್ಟಿಸಿ. ಅವರು ತರಗತಿಯಲ್ಲಿ ಫಸ್ಟ್ ಬರಬೇಕು, ರ್ಯಾಂಕ್ ಗಳಿಸಬೇಕು ಎಂಬ ಅತಿಯಾದ ಒತ್ತಡವನ್ನು ಅವರ ಮೇಲೆ ಹೇರಬೇಡಿ. ಯಾಕಂದ್ರೆ ಎಂದು ಸಮಾಜದಲ್ಲಿ ಯಶಸ್ವಿಯನ್ನು ಕಂಡವರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಎಂಟರ್ಪ್ರಿನ್ಯೂರ್ಸ್ಗಳು ಅವರು ಯಾರು ತರಗತಿಯಲ್ಲಿ ಫಸ್ಟ್ ಬಂದವರಲ್ಲ, ರ್ಯಾಂಕ್ ಗಳಿಸುವವರಲ್ಲ. ಹಾಗಾಗಿ ಯಶಸ್ಸನ್ನು ಗಳಿಸಲು ಮಾರ್ಕ್ಸ್ ಒಂದೇ ಮುಖ್ಯವಲ್ಲ. ಇದು ಪ್ರತಿಯೊಬ್ಬರು ಗಮನಿಸಬೇಕಾದ ಅಂಶ. ಅದೇ ರೀತಿ ಮಕ್ಕಳು, ನೀವು ಮುಂದಿನ ದಿನಗಳಲ್ಲಿ SSLC PUC ಪರೀಕ್ಷೆಗಳನ್ನ ಎದುರಿಸಲಿಕ್ಕಿದ್ದೀರಾ. ಏಕಾಗ್ರತೆಯಿಂದ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಿ. ನಿಮಗೆ ಎಷ್ಟು ಅಸಾಧ್ಯವಿದೆ ಅಷ್ಟು ನೀವು ಓದಿಕೊಳ್ಳಿ. ಉಳಿದೆಲ್ಲದವನ್ನ ದೇವರ ಕೈಯಲ್ಲಿ ಬಿಟ್ಟು ಬಿಡಿ. ಒಂದು ವೇಳೆ ನೀವು ಫೇಲ್ ಆದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾಕಂದ್ರೆ ಎವ್ರಿ ಫೇಲ್ಯೂರ್ ಇಸ್ ಅ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸೆಸ್. ಮತ್ತೆ ಪರೀಕ್ಷೆ ಬರೆಯುವ ಅವಕಾಶ ನಿಮಗಿದೆ. ಫೇಲ್ಯೂರ್ ಇಸ್ ನಾಟ್ ದಿ ಎಂಡ್ ಆಫ್ ಲೈಫ್. ಇದನ್ನ ಮನಸ್ಸಿನಲ್ಲಿಡಿ. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ತೆಗೆದುಕೊಳ್ಬೇಡಿ. ಅದೇ ರೀತಿ ನಮ್ಮ ಮಗು ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ ಎಂಬ ಒಂದೇ ಕಾರಣಕ್ಕೆ ಹಲವು ಪ್ರಶ್ನೆಗಳನ್ನ ಕೇಳಿ. ನಮ್ಮ ಕುಟುಂಬದವರು ಇರ್ಬೋದು, ನಮ್ಮ ನೆರೆಹೊರೆಯದವರು ಇರ್ಬೋದು, ಸಮಾಜದವರು ಇರ್ಬೋದು, ಹಲವು ಅನಗತ್ಯ ಪ್ರಶ್ನೆಗಳನ್ನು ಕೇಳಿ. ಅಂದ್ರೆ ಯಾಕೆ ಫೇಲ್ ಆದೆ, ನೀವು ಓದಿಲ್ವಾ, ಏನಾಯ್ತು, ಈ ರೀತಿ ಆ ಮಗುವನ್ನ ವಿಚಲಿತರನ್ನಾಗಿಸುವ ಕೆಲಸವನ್ನ ಯಾರೂ ಮಾಡಬಾರ್ದು. ಆ ಮಗು ಬಿದ್ದಿದೆ, ಆ ಮಗುವಿಗೆ ಹೇಗೆ ಮತ್ತೆ ಎದ್ದು ನಡೆಯಬೇಕು ಎಂಬುದು ಆ ಮಗುವಿಗೆ ತಿಳಿದಿದೆ. ಹಾಗಾಗಿ ನಮ್ಮ ಮಕ್ಕಳು ಫೇಲ್ ಆದಾಗ ಅವರ ಆತ್ಮವಿಶ್ವಾಸನ ಕುಗ್ಗಿಸದೆ ಅವರಲ್ಲಿ ಆತ್ಮಸ್ಥೈರ್ಯವನ್ನ ತುಂಬಿಸುವ ಕೆಲಸ ನಾವು ಹೆತ್ತವರು ಹಾಗೂ ಪ್ರತಿಯೊಬ್ಬರು ಮಾಡುವ ಅಗತ್ಯವಿದೆ. ಇದು ಈ ಘಟನೆಯಿಂದ ನಾವು ಕಲಿಯಬೇಕಾದ 2ನೇ ಮುಖ್ಯ ಪಾಠ. ಇನ್ನು ಸ್ನೇಹಿತರೆ, ನಮ್ಮ ಸಮಾಜ ಯಶಸ್ಸಿಗೆ ಅತಿಯಾದ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ. ನಮ್ಮ ಮಕ್ಕಳು ತರಗತಿಯಲ್ಲಿ ಫಸ್ಟ್ ಬರಬೇಕು, ನಮ್ಮ ಮಕ್ಕಳು ಎಲ್ಲಾ ಕ್ಷೇತ್ರಗಳ ಯಶಸ್ಸನ್ನ ಗಳಿಸಬೇಕು. ಆದ್ರೆ ನಮ್ಮ ಮಕ್ಕಳಿಗೆ ಸೋಲನ್ನ ಹೇಗೆ ಎದುರಿಸಬೇಕು ಎಂಬುದನ್ನು ನಾವು ಕಲಿಸುವಲ್ಲಿ ಇಂದು ವಿಫಲರಾಗಿದ್ದೇವೆ. ಕಳೆದ 18 ವರ್ಷಗಳಿಂದ ಒಬ್ಬ ಶಿಕ್ಷಕನಾಗಿ ನಾನು ಈ ಒಂದು ಮಾತನ್ನ ಧೈರ್ಯವಾಗಿ ನಿಮಗೆ ಹೇಳಬಲ್ಲೆ. ನಾನು 1ನೇ ತರಗತಿಯಿಂದ ಮಾಸ್ಟರ್ಸ್ ತನಕ ನಾನು ಎದುರಿಸಿದ ಎಲ್ಲಾ ಪರೀಕ್ಷೆಗಳಿಗಿಂತ ದೊಡ್ಡ ಪರೀಕ್ಷೆಗಳನ್ನ ನನ್ನ ಮುಂದಿನ ಜೀವನದಲ್ಲಿ ಎದುರಿಸಿದ್ದೇನೆ. ಹಾಗಾಗಿ ನಾವು ಶಾಲೆಯಲ್ಲಿ, ಕಾಲೇಜಲ್ಲಿ ನೀವು ಎದುರಿಸುವ ಪರೀಕ್ಷೆಗಳು ಏನೂ ಅಲ್ಲ. ಅದಕ್ಕಿಂತ ದೊಡ್ಡ ಅನಿರೀಕ್ಷಿತ ಪರೀಕ್ಷೆಗಳನ್ನ ನಮ್ಮ ಮುಂದಿನ ಜೀವನದಲ್ಲಿ ನಾವು ಎದುರಿಸಲಿಕ್ಕಿದ್ದೇವೆ. ಹಾಗಾಗಿ ಅದರಿಂದ ನಮ್ಮ ಮಕ್ಕಳು ಸೋಲು ಗೆಲುವು ಎರಡನ್ನ ಸಮಭಾವ ಚಿತ್ತದಿಂದ ಸ್ವೀಕರಿಸಲು ನಾವು ಅವರನ್ನ ಕಲಿಸಬೇಕಾಗಿ. ಸಮಟೈಮ್ಸ್ ಇಟ್ ಇಸ್ ಗುಡ್ ಟು ಫೇಲ್ ಇನ್ ಅನ್ ಎಕ್ಸಾಮ್. ಯಾಕೆ ಗೊತ್ತಾ, ನಮ್ಮ ಮಕ್ಕಳು ಕೆಲವೊಮ್ಮೆ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬೇಕು. ಆವಾಗ್ಲೇ ಅವ್ರಿಗೆ ಗೊತ್ತಾಗೋದು ನಾವು ಫೇಲರ್ ಅನ್ನ ಹೇಗೆ ಸ್ವೀಕರಿಸಬೇಕು, ನಾವು ಬಿದ್ದರೂ ಹೇಗೆ ಎದ್ದು ಮತ್ತೆ ನಡೆಯಬೇಕು. ಯಾಕಂದ್ರೆ ನಮ್ಮ ಮುಂದಿನ ಜೀವನದಲ್ಲಿ ನಾವು ಒಂದರ ಮೇಲೆ ಯಶಸ್ಸು ನಮಗೆ ಬರುವುದಿಲ್ಲ. ಸೋಲು ಗೆಲುವು ಜೀವನದ ಅವಿಭಾಜ್ಯ ಅಂಗ. ನಮ್ಮ ಮುಂದಿನ ಜೀವನದಲ್ಲಿ ನಾವು ಸೋಲನ್ನು ಅನುಭವಿಸಿದಾಗ ಈ ನಮ್ಮ ಹಿಂದಿನ ಅನುಭವ, ಎಕ್ಸಾಮ್ ಅಲ್ಲಿ ಫೇಲ್ ಆದ ಅನುಭವ, ಅದನ್ನ ಎದುರಿಸಿದ ರೀತಿ ಮತ್ತು ಅನುಭವ ನಮ್ಮ ಮುಂದಿನ ಫೇಲರ್ ಅನ್ನ ಫೇಸ್ ಮಾಡಲು ನಮಗೆ ಶಕ್ತಿ ಬರುತ್ತೆ, ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಫೇಲಿಯರ್ ಇಸ್ ಸಮಟೈಮ್ಸ್ ಗುಡ್ ಎಂಬುದನ್ನು ನಾನು ಇದೇ ಕಾರಣದಿಂದ ಹೇಳಿದೆ. ಹಾಗಾಗಿ ಇನ್ನು ನಾವು ವಿದ್ಯಾರ್ಥಿಗಳನ್ನ ಕೇವಲ ಯಶಸ್ಸನ್ನು ಗಳಿಸಲು ತರಬೇತಿ ನೀಡಿದರೆ ಸಾಲದು. ಅವರಿಗೆ ಫೇಲ್ ಆಗುವುದು ಅಂದರೆ ಏನು, ಫೇಲ್ ಆದಾಗ ಏನ್ ಮಾಡಬೇಕು, ಫೇಲಿಯರ್ ಅನ್ನ ಹೇಗೆ ಎದುರಿಸಬೇಕು ಎಂಬುದನ್ನು ಕೂಡ ನಾವು ಇಂದು ಕಲಿಸಿಕೊಡಬೇಕಾಗಿದೆ. ಇದು ದಿಗಂತ್ ಘಟನೆಯಿಂದ ನಾವು ಕಲಿಯಬೇಕಾದ 3ನೇ ಮುಖ್ಯ ಪಾಠ. ಸ್ನೇಹಿತರೆ, ಈ ನನ್ನ ಅಭಿಪ್ರಾಯಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್
ಕುಡ್ಲ ವೈಬ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಇಂತಹುದೇ ಉತ್ತಮ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.